great admirer and a fan of Mr. Sudeep. Since then, I've been watching his film, and I was thinking to myself that I should make one film with Mr. Kicha sir, and that happened. That dream of mine came true through Mr. Shivi, who came and gave me this idea of making this film with Mr. Kicha sir, along with director Vijay, and I listened to the script, and I was thoroughly, excited about the script, and knowing Mr. Sudeep's performance, I thought he will carry it right through very well. I'm so excited, to be very frank with you, though I had a very late night. I decided to come and be part of this celebration, and I was yesterday watching all the videos which my team was sending it to me, and I was so amazed to see the kind of fan followings Mr. Sudeep sir is having, and it reminds me of our superstar Mr. Rajnikant. Really, that's the kind of fans he has, and he's such a nice, humble person, and there are a lot of things I would like to say, share it a little later, but I would like to, at this point of time, thank the director, particularly the director, Mr. Vijay, and very many leading cinematographers, and I rate him in that level, because every frame in this film, if you watch it in the theater, you will see that it looks like a Hollywood film. That's the kind of a work, and with the speed with which he worked is amazing, and the result he has given is fantastic. Shekhar sir, congratulations, and wish you all the best, sir. And Ajinish, of course, I have told already, you have done a great work, sir. Your songs were amazing, and especially when I see the people, rejoicing in the theater, it shows that the songs are all big hit. Ganesh Babu, our editor, I don't know whether he's here, but yes, his editing work was amazing. The way he kept the first half going so fast, and then even the second half faster than the first half, and his work on the trailer, the teaser, everything was good. ನೀವು ಕೊಟ್ಟಿದ್ದ ಧೈರ್ಯ, ಏನು ಒಂದು ಮಾತು ಆಡ್ದೇನೆ ನೀವು ನನಗೆ ಧೈರ್ಯ ಕೊಟ್ಟಿದ್ದೀರಾ. 20 ದಿವಸದಲ್ಲಿ ಹೋಲ್ ಬ್ಯಾಕ್ಗ್ರೌಂಡ್ ಸ್ಕೋರ್, ರೆಕಾರ್ಡಿಂಗ್, ಲೈವ್ ರೆಕಾರ್ಡಿಂಗ್, ಆರ್ಕೆಸ್ಟ್ರಾ ರೆಕಾರ್ಡಿಂಗ್ ಜೊತೆ ಮಿಕ್ಸಿಂಗ್ ಮುಗಿಸಿ ಬರೋದು ಅನ್ನೋದು ತುಂಬ ಕಷ್ಟ. ನೀವು ಅನ್ಕಂಡೀಷನಲ್ ಸಪೋರ್ಟ್ ಫಾರ್ ಮೀ ಮೇಡ್ ಇಟ್ ಪಾಸಿಬಲ್, ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಸತ್ಯಜ್ಯೋತಿ ಫಿಲ್ಮ್ಸ್, ತ್ಯಾಗರಾಜನ್ ಸರ್, ಅರ್ಜುನ್ ಸರ್ ಆ್ಯಂಡ್ ಶಿವ್ ಸರ್. ಥ್ಯಾಂಕ್ ಯು ಫಾರ್ ವಂಡರ್ಫುಲ್ ಸಪೋರ್ಟ್. ಯಾಕಂದರೆ ಹೇಗಿತ್ತು ಅಂದರೆ ಲಾಸ್ಟ್ 3-4 ಡೇಸ್ ಆಫ್ ರೆಕಾರ್ಡಿಂಗ್, ಹೋಲ್ ಸಿನಿಮಾದು ಬ್ಯಾಕ್ಗ್ರೌಂಡ್ ಸ್ಕೋರು ಲೈವ್ ಆರ್ಕೆಸ್ಟ್ರಾ ರೆಕಾರ್ಡ್ ಮಾಡಬೇಕು. ಲಾಸ್ಟ್ ಸೀನು ಅಲ್ಲಿ ಸುದೀಪ್ ಸರ್ ಮಕ್ಕಳೆಲ್ಲ ಕಾಪಾಡಬೇಕಾದ್ರೆ ನನಗೆ ಹೇಳಿದೆ, ಇದು ಲಾರ್ಜರ್ ದೆನ್ ಲೈಫ್ ಅಂತ ಅನಿಸ್ಬೇಕು, ನನಗೆ ಆರ್ಕೆಸ್ಟ್ರಾ ಬೇಕೇ ಬೇಕು ಅಂತ. ಆರ್ಕೆಸ್ಟ್ರಾ ಎಲ್ಲೂ ಫ್ರೀ ಇರಲಿಲ್ಲ ಸರ್. ಎರಡೇ ಮಾತು, ಒಂದು ಸುದೀಪ್ ಸರ್ ಸಿನಿಮಾ, ಸತ್ಯಜ್ಯೋತಿ ಫಿಲ್ಮ್ಸ್, ಇವ್ರದ್ದು ಸಿನಿಮಾ ಇದೆ, ರಿಲೀಸ್ ಇದೆ, ಬೇಕು ಅಂತ ಅಂದ್ಕೂಡಲೇ ಲಿಟ್ರಲಿ ಬಾಬಿಯವರು ಎಲ್ಲರ ಥ್ರೂ ಜಗಳ ಆಡಿ ಹೋಲ್ ಆರ್ಕೆಸ್ಟ್ರಾ 15 hours ಕಂಟಿನ್ಯೂಸ್ ಲೈವ್ ರೆಕಾರ್ಡ್ ಮಾಡಿದ್ದೀವಿ ಚೆನ್ನೈಯಲ್ಲಿ. ಯಾವ ಥಿಯೇಟ್ರಿಗೆ ಯಾರಿಗೂ ಬಿಟ್ಕೊಡ್ಲಿಲ್ಲ. 3 ರೆಕಾರ್ಡಿಂಗ್ ಥಿಯೇಟರ್ಸ್ನ ಬುಕ್ ಮಾಡಿಕೊಂಡು ಇಟ್ ವಾಸ್ ಅಂತ ಏನಂದರೆ ನಮಗೆ ಆ ಒಂದು ನಾವು ಹೇಳ್ತೀವಲ್ಲ, ಆ ಒಂದು ಡ್ರೀಮ್ ಥರ ಇದೆ ನಮಗೆ, ಹೆಂಗೆ ಫಿನಿಷ್ ಮಾಡಿದ್ವಿ ಅಂತ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಇನ್ನೂ ಇದೇ ಥರ ಇನ್ನೂ ಥ್ರಿಲ್ಲಿಂಗ್ ಮೂಮೆಂಟ್ಸಲ್ಲಿ ವರ್ಕ್ ಮಾಡಬೇಕು ಅನ್ನೋ ಆಸೆ ಇದೆ. ನಮ್ಮ ಹಾಡುಗಳಿಗೆ ಪ್ರೋತ್ಸಾಹ ಕೊಟ್ಟಿದ್ದ ಎಲ್ಲ ಅಭಿಮಾನಿಗಳಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಪ್ರೆಸ್ ಮೀಡಿಯಾದವರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ಸ್ ಈ ಫಿಲಮ್ನಲ್ಲಿ ನನಗೆ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ, ಆ್ಯಂಡ್ ನಮ್ಮ ಡೈರೆಕ್ಟರ್ ವಿಜಯ್ ಕಾರ್ತಿಕೇಯಗೆ. ನಿಜವಾಗ್ಲೂ ಈ ಫಿಲಮ್ಮಿಂದ ನನಗೆ ಇನ್ನೊಂದು ಥರದ ಒಂದು ರೆಕಗ್ನೈಸೇಷನ್ ಸಿಕ್ತು ಆ್ಯಸ್ ಎ ಸಿನಿಮಾಟೋಗ್ರಫರ್ ಆಗಿ. ಅದಕ್ಕೆ ನಾನು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ನನಗೆ ತುಂಬ ಸಪೋರ್ಟ್ ಮಾಡಿ ವರ್ಕ್ ಮಾಡಿದ್ದಕ್ಕೆ ಶಿವ್ ಸರ್, ಅಜನೀಶ್ ಸರ್ ಬ್ಯಾಕ್ಗ್ರೌಂಡ್ ಮಾಡೋದಕ್ಕೆ, ಆ್ಯಂಡ್ ಪ್ರೊಡಕ್ಷನ್ ಟೀಮಲ್ಲಿ ಯಾರ್ಯಾರು ನನಗೆ ಕೆಲಸ ಮಾಡಿಕೊಟ್ರಲ್ಲ ಹಿಂದ್ಗಡೆ, ಯಾಕಂದ್ರೆ ನಾನು ಒಬ್ಬನೇ ಕೆಲಸ ಮಾಡಿದ್ರೆ ಅಂತಲೂ ನನಗೇನು ಹೆಸರು ಬರೋದು ತುಂಬ ಕಷ್ಟ. ಯಾಕೆಂದರೆ ಈ ಬ್ಯಾಕ್ಗ್ರೌಂಡಲ್ಲಿ ತುಂಬ ಜನ ನನ್ನ ಹಿಂದ್ಗಡೆ ಕೆಲಸ ಮಾಡಿದರೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಸ್ಟಾರ್ಟ್ ಆಯಿತು ಸರ್, ನಿಮ್ಮ ಫ್ಯಾನ್ಸ್ ಸರ್, ದೇ ಆರ್ ವೆರಿ ಲಾಯಲ್ ಆ್ಯಂಡ್ ಲವಬಲ್ ಫ್ಯಾನ್ಸ್ ಸರ್. ನಾ ಥಿಯೇಟ್ರಿಗೆ ಹೋದಾಗ ಸಿನಿಮಾ ಸ್ಟಾರ್ಟ್ ಆಗಲಿಲ್ಲ,
ಬಟ್ ಅವ್ರಿಗೆ ಗೊತ್ತು ನಾನು ಭದ್ರ ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದೀನಿ ಅಂತೇಳಿ. ನನ್ನ ಎಷ್ಟು ಚೆನ್ನಾಗಿ ರಿಸೀವ್ ಮಾಡಿದರು ಆ್ಯಂಡ್ ನನ್ನ ಎಷ್ಟು ಕಂಗ್ರ್ಯಾಚುಲೇಟ್ ಮಾಡಿದ್ರು, ವಿಶ್ ಮಾಡಿದ್ರು. ಸಿನಿಮಾ ಸ್ಟಾರ್ಟ್ ಆಯಿತು. ಓ ಮೈ ಗಾಡ್, ಅದೇನು ಸೆಲೆಬ್ರೇಷನ್ ಸರ್ ಅದು. ಅವರು ಪ್ರೀತಿ, ನಿಮ್ಮ ಮೇಲಿಟ್ಟಿರೋ ಪ್ರೀತಿ ಬಂದು ನನಗೆ ಕಣ್ಣಲ್ಲೇ ನೀರು ಬಂದು ಸರ್. ಥಿಯೇಟ್ರಲ್ಲಿ ನೋಡ್ತಿರುವಾಗ ಐ ಫೆಲ್ಟ್ ಸೋ ಹ್ಯಾಪಿ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದಿಸ್ ಗ್ರೇಟ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ದಿಸ್ ಬ್ಯೂಟಿಫುಲ್ ಆ್ಯಂಡ್ ಅಮೇಝಿಂಗ್ ಫ್ಯಾನ್ಸ್ who really love you from bottom of their heart. And ಎಲ್ಲ ಮಾಧ್ಯಮಗಳಿಗೆ, ಇಲ್ಲಿ ಬಂದಿರೋ ಮಾಧ್ಯಮಗಳಿಗೆ, ಪ್ರೆಸ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಎಲ್ಲರಿಗೆ ನಮಸ್ಕಾರ. ಥ್ಯಾಂಕ್ ಯು. ಭದ್ರ ಅನ್ನೋ ಕ್ಯಾರೆಕ್ಟರ್ನ ನೀವು ಆ್ಯಕ್ಸೆಪ್ಟ್ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಾ ಮಾಧ್ಯಮದಲ್ಲಾದರೂ ಎಲ್ಲ ನಾನು ನೋಡಿರೋ ಮಾಧ್ಯಮದೆಲ್ಲರೂ ನನ್ನ ಬಗ್ಗೆ, ನನ್ನ ಕ್ಯಾರೆಕ್ಟರ್ ಬಗ್ಗೆ, ನನ್ನ ವರ್ಕ್ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ದೀರಾ, ತುಂಬ ಚೆನ್ನಾಗಿ ಹೇಳಿದ್ದೀರಾ. ನಿಮ್ಮ ಕಾಮೆಂಟ್ ರೂಪದಲ್ಲಿ, ಮೆಸೇಜ್ ರೂಪದಲ್ಲಿ ಹೇಳಿದ್ದೀರಾ. ಹೊಟ್ಟೆ ಫುಲ್ ಆಯಿತು. ಒಂದು 4-5 ರಾಗಿ ಮುದ್ದೆ ತಿನ್ನಷ್ಟು ಫುಲ್ ಆಯಿತು ಹೊಟ್ಟೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಕನ್ನಡ ಅಭಿಮಾನಿಗಳಿಗೆ, ಕನ್ನಡ ಸಿನಿಮಾ ಅಭಿಮಾನಿಗಳಿಗೆ ತುಂಬ ತುಂಬ ಥ್ಯಾಂಕ್ಸ್. ಈ ಒಂದು ಥ್ಯಾಂಕ್ಸ್ ಮೀಟಿಂಗಲ್ಲಿ ಫಸ್ಟು ನನಗಿಷ್ಟು ಹೆಸರು ಬಂದಿದ್ದಕ್ಕೆ ಕಾರಣ ಆದ ನಮ್ಮ ತಂಡ. ಹಗಲು ರಾತ್ರಿ ಏನು ಆಲೋಚನೆ ಮಾಡಿದೆ, ಯಾರನ್ನ ಇಂಪ್ರೆಸ್ ಮಾಡಬೇಕಂತ ಇಲ್ಲದೆ ಬರೀ ಕೆಲಸ 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 ಅಂತೇಳಿ ಫ್ಯಾಮ್ಲಿಯಿಂದ ದೂರ ಇದ್ದು ಅವ್ರ ಫ್ಯಾಮ್ಲೀಸ್ ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡೋ ಫಸ್ಟ್ ಅವ್ರ ಫ್ಯಾಮ್ಲೀಸ್ಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಬೇಕು. ಯಾಕಂದರೆ ನಾವೆಲ್ಲರೂ ನಮ್ಮ ಮನೆಗಳೆಲ್ಲ ಬಿಟ್ಟು ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತಿರುವಾಗ ಅವ್ರು ಕೊಟ್ಟಿರೋ ಅವರ ಒಂದು ಎಂಕರೇಜ್ಮೆಂಟ್, ಒಂದು ಸಪೋರ್ಟ್ ಈ ಫಿಲ್ಮ್ ನಾವು ಫಿನಿಷ್ ಮಾಡೋಕ್ಕಾಗಿದ್ದು. ಪ್ಲಸ್ ಈ ಒಂದು ಚಾಲೆಂಜಿಂಗ್ ಫಿಲ್ಮ್ ಶೂಟ್ ಮಾಡ್ತಿರುವಾಗ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಇದು. ಮತ್ತೆ ಈ ಥರ ಮಾಡ್ತೀವೋ ಇಲ್ಲ, ಮತ್ತೆ ಈ ಥರ ಒಂದು ಅವಕಾಶ ನನಗೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ನಾನು ತುಂಬ ಅದೃಷ್ಟವಾಗಿ ಫೀಲ್ ಆಗ್ತಿದ್ದೀನಿ. ಯಾಕಂದರೆ ಇಂಥ ಒಂದು ಚಿತ್ರ, ಅದು ನನ್ನ ಫಸ್ಟ್ ಕನ್ನಡ ಚಿತ್ರ, ಅದರಲ್ಲಿ ಇಂಥ ಒಂದು ಚಾಲೆಂಜಿಂಗ್ ಆದ ಎಕ್ಸ್ಪೀರಿಯನ್ಸ್, ಒಳ್ಳೆ ಟೀಮ್, ಒಳ್ಳೆ ತಂಡ, ಅದರಲ್ಲಿ ಬೆಸ್ಟ್ ಪ್ರೊಡಕ್ಷನ್, ಸತ್ಯಜ್ಯೋತಿ ಫಿಲ್ಮ್, CV ಸರ್, ತ್ಯಾಗು ಸರ್, ಸೆಂದಿಲ್ ಸರ್, ಅರ್ಜುನ್ ಸರ್, ಇವರೆಲ್ಲರ ಪ್ರೋತ್ಸಾಹನೆ. ಆ್ಯಂಡ್ ಸುದೀಪ್ ಸರ್ ತಂಡ ಇಂದ ಅವ್ರ ಟೀಮ್ ಆಗಲಿ, ಅವ್ರ ಫ್ರೆಂಡ್ಸಲ್ಲಿ ಎಲ್ಲರೂ ಆನ್ ಸೆಟ್ಸಲ್ಲಿ ಬಂದು ಎಲ್ಲರನ್ನ ಒಬ್ಬೊಬ್ಬರನ್ನ ಎಂಕರೇಜ್ ಮಾಡೋದು, ಕರೆಕ್ಟ್ ಹೇಳಿದ ಟೈಮ್ಗೆ, ಕೊಟ್ಟಿದ್ದ ಟೈಮ್ಗೆ ವಿತ್ ಕ್ವಾಲಿಟಿ ಫಿಲ್ಮ್ ಆಡಿಯನ್ಸ್ಗೆ ಕೊಡಬೇಕಂತೇಳಿ ನಾವು ಮಾಡಿದ ಪ್ರಯತ್ನ ಒಂದು ಇವತ್ತು ದೇವರು ನಿಜಾಗ್ಲೂ ನಮ್ಮ ಆ ಆಶೀರ್ವಾದ ನಮಗೆ ಕೊಟ್ಟಿದ್ದಾರೆ. ಬಂದಿದ್ದೀನಿ ಸ್ಟ್ರೇಟ್ ಅವೇ. ಬಟ್ ಖಂಡಿತವಾಗ್ಲೂ ಮಾತಾಡೋನೇ ನಾನು ಒಂದು ವಾರ ಆದ್ಮೇಲೆ ಮಾತಾಡೋ ಸ್ಟೈಲಲ್ಲಿ ಮಾತಾಡ್ತೀನಿ. ಈಗ ನಿಜವಾಗ್ಲೂ ಒಂದಂತ ಹೇಳಬಲ್ಲೆ, ಪ್ರತಿಯೊಬ್ಬರು ಇಲ್ಲಿರೋ ಮಾಧ್ಯಮ ಮಿತ್ರರನ್ನು ಹಿಡಿದು ಇಲ್ಲೇ ಸಿಕ್ಕಾಪಟ್ಟೆ ಇದ್ದಾರೆ ನಮ್ಮವರು ಅಂದರೆ ಬ್ಯಾಡದ ವಿಚಾರಕ್ಕಲ್ಲ, ಸಿನಿಮಾ ನೋಡಿ ಪ್ರೋತ್ಸಾಹ ಮಾಡೋವಂಥದ್ದು. ಅಂಥವ್ರಿಗೆ ನಾನು ಫಸ್ಟ್ ಆಫ್ ಆಲ್ ಇಲ್ಲಿಂದ ಥ್ಯಾಂಕ್ಸ್ ಹೇಳಬೇಕು. ಇಂಟರ್ವ್ಯೂಗೆ ಬಂದಾಗ ಕೆಲವರೆಲ್ಲ ನೀವು ಹೇಳಿದ್ರಿ ಫೀಮೇಲ್ ಫ್ಯಾನ್ಸ್ ಅಂತ, ಅವರು ಕೆಲವರು ಇಲ್ಲೇ ಇದ್ದಾರೆ, ಅವರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ, ಎಲ್ಲ ಸಹೋದರರಿಗೆ ಥ್ಯಾಂಕ್ಸ್ ಹೇಳ್ತಾ, ಬಂದಿರೋರಿಗೆ ಥ್ಯಾಂಕ್ಸ್ ಹೇಳ್ತಾ, ಪ್ರತಿಯೊಬ್ಬ ಕರ್ನಾಟಕದಲ್ಲಿ ನನ್ನ ಸಿನಿಮಾ ರೀತಿ ನೋಡಿ ಸಂಭ್ರಮಿಸಿ ಪ್ರೀತಿಸಿ, ಸಿನಿಮಾ ನೋಡಿ ಮನೆಗೆ ಹೋಗ್ತಾನೆ ಅಲ್ಲೇ ಕೂತು ಕುಣಿದು ಆಚರಿಸಿ ಸಂಭ್ರಮಿಸೋದಕ್ಕೆ ಇಲ್ಲಿಂದ ಮೊದಲನೇದಾಗಿ ಒಂದು ದೊಡ್ಡ ನಮಸ್ತೆ ಹೇಳ್ತಾ, ಪ್ರೀತಿ ಹೇಳ್ತಾ, ಬಿಗ್ ಲವ್ ಯು ಹೇಳ್ತಾ ಇದ್ದೀನಿ. ಮಿಕ್ಕಿದ್ದು ನಾನು ಹೇಳಿದಾಗೆ ನಾನು ಮಾತಾಡ್ತೀನಿ. ಓಕೆ, ಈಗ ಮಾಧ್ಯಮದವರ ಗೊತ್ತಿಲ್ಲ. ಅದ್ರ ಜೊತೆಗೆ ಪೈರಸಿ ನೀವು ಆರಂಭದಲ್ಲೂ ಕೂಡ ಒನ್ ಬೈ ಒನ್ ಹೋಗ ಮನೆ ಕನ್ಫ್ಯೂಸ್ ಮಾಡಿ ಅದೇ ಅದು ಫಸ್ಟ್ ಅಲ್ಲಿ ಹೋಗೋದಲ್ಲ. ಹೌದು ಸರ್, ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಈ ಹಾಲಲ್ಲಿ ನಾನು ಮಾತ್ರ ಅಲ್ಲ, ನೀವು ಅಷ್ಟೇ ಪಾಪ್ಯುಲರ್ ಆಗಿದ್ದೀರಿ ಅಂತ. ನಿಮ್ಮ ಲೋಗೋ ಇಲ್ಲ ಅಂದ್ರೆ ನ್ಯೂಸ್ ಯಾರೂ ನೋಡ್ತಾ ಇರಲಿಲ್ಲ. ಕರೆಕ್ಟಾ? ಏನಾಗ್ಬಿಡುತ್ತೆ, ಅವ್ರದ್ದೇ ಆದ ಲೋಗೋಗೆ ಆ ವ್ಯಕ್ತಿತ್ವ, ತೂಕ, ಗಂಭೀರ್ಯತೆ ಅವೆಲ್ಲ ಇದ್ದಿದ್ರೆ ನಿಮ್ಗೆ ಆಗ್ಬೇಕಿತ್ತು. ನೀವು ಅಲ್ಲಿ ಹೋಗ್ಬಿಟ್ಟಿದ್ದೀರ ಸರ್, ನೀವು ಬೆಳೆದಿರೋದು ನಿಮ್ಗೆ ಗೊತ್ತಿಲ್ಲ. ಇನ್ನು ನಿಮ್ಮ ಲೋಗಗಳು ಹಾಕೊಂಡು ಹೊಡಿತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಂಡು ನೀವು ಖುಷಿ ಪಡಬೇಕು. ನೀವು ಆಮೇಲೆ ಮಾಡಲ್ಲ ನೋಡಿ. ಇಟ್ ಈಸ್ ಸಮಥಿಂಗ್ ದಟ್ ಯು ಶುಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್. ಯಾವ ಮಟ್ಟಿಗೆ, ಯಾವ ಹಂತಕ್ಕೆ ಕೆಲವರು ಹೋಗೋಕ್ಕೆ ರೆಡಿ ಇದ್ದಾರೆ ಅಂದ್ಬಿಟ್ಟು. ಬಟ್ ಏನಾಗುತ್ತೆ, ನಾನು ಆಲ್ವೇಸ್ ಒಂದು ಮಾತು ಹೇಳ್ತೀನಿ, ನೋಡೋದು ಮಾತ್ರ ಅಲ್ಲ, ನೋಡಿದ್ಮೇಲೆ ಅರ್ಥ ಮಾಡ್ಕೊಳ್ಳಿ. ಯಾಕೆ ಕೆಲವು ಮಾತುಗಳು ಬರ್ತವೆ, ಯಾಕೆ ಕೆಲವು ಮಾತುಗಳು ಹುಟ್ಕೋತವೆ. ಕೆಲವು ಪ್ರಾರಂಭಗಳು ಎಲ್ಲಿಂದನೂ ಆಗಿರಲ್ಲ, ಆಗೋಗಿರೋದಕ್ಕೆ ಸೇರ್ಪಡೆ ಆಗಿರ್ತೀವಿ ಕಾಪಾಡ್ಕೊಳ್ಳೋಕ್ಕೆ. ಬಟ್ ದಟ್ಸ್ ನಾಟ್ ದ ಪಾಯಿಂಟ್. ಐ ಲೀವ್ ಆಲ್ ದಟ್ ಅಸೈಡ್. ಹೊಸ ವಿಚಾರಗಳನ್ನು ಮಾತಾಡ್ತಾ ಸಂಭ್ರಮಿಸ್ತಾ ನೀವು ಇನ್ನೊಂದು ಹೇಳಿದ್ರಿ,
ಪ್ರೀತಿ ಇರ್ಬೋದು, ಇನ್ನೊಂದು ಇರ್ಬೋದು. ಸರ್, ಐ ಹ್ಯಾವ್ ಓನ್ಲಿ ಲೆಟ್ ಮೈ ಲೈಫ್ ಇನ್ ಅ ವೆರಿ ಪಾಸಿಟಿವ್ ವೇ ಸರ್. ಪಾಸಿಟಿವ್ನ ತಗೊಳ್ಳೋಣ, ನೆಗೆಟಿವ್ ಒಟ್ಟಿಗೆ ಲೀಡ್ ಮಾಡೋಕ್ಕಾಗಲ್ಲ. ಲೈಫ್ ಆಗಲಿ, ಸಂಬಂಧ ಆಗಲಿ, ಸಿನಿಮಾ ಆಗಲಿ, ಯಾವುದೇ ತಗೊಳ್ಳಿ ನೆಗೆಟಿವ್ ಇದ್ರೆ ಇರೋಕ್ಕಾಗಲ್ಲ. ಉತ್ತರ ಕೊಡಬೇಕು, ಕೊಡೋ ಕಡೆ ಕೊಡೋಣ, ಕೊಡದೆ ಕೂತ್ರೂ ನಮ್ಮ ವ್ಯಕ್ತಿತ್ವ ಡೌನ್ ಆಗೋಗುತ್ತೆ. ಬಟ್ ಪಾಯಿಂಟ್ ಅದಲ್ಲ. ನನಗೇನು ಖುಷಿ ಆಯಿತು ಅಂದರೆ ನಾವೆಲ್ಲ ನೋಡ್ತಾ ಇದ್ವಿ, ಏನದು ನಿಮ್ಗಳು ಲೋಗೋ, ವಾಹ್. ನನಗೆ ಅವಾಗ ಅನಿಸ್ತು, ಈಗ ನೋಡ್ರಿ, ನಾವು ನಮ್ಮ ಬಗ್ಗೆ ಮಾತಾಡ್ತಾ ಇದ್ವಿ, ಹೀರೋಗಳು ಅಲ್ಲೂ ಕೂತಿದ್ದಾರೆ, ಹೆಂಗೆ ಹುಡ್ಕೋತಾ ಇದ್ದಾರೆ ಅವ್ರದ್ದು ಅಂತ. ಸೊ ಐ ಥಿಂಕ್ ಸರ್, ಇಟ್ ಸೆಲೆಬ್ರೇಷನ್ ಟೈಮ್ ಫಾರ್ ಯು ಆಲ್ಸೋ. ಮಾರ್ಕೊಟ್ಟಿಗೆ ನಿಮ್ದು ಎರಡೆರಡು ಆರ್ಟಿಕಲ್ ನೋಡಿದೆ, ಒಂದು ನಿಮ್ದು ಅಲ್ಲಿದ್ದು, ಎರಡು ಎಂಜಾಯ್ ಮಾಡಿದೆ ಸರ್. ಸುದೀಪ್ ಸರ್, ಅದ್ರ ಟೀಕೆಗಳಿಗೆಲ್ಲ ಉತ್ತರ ಕೊಡಲ್ಲ ಸರ್. ಅದೇ ನನಗೆ ಏನಿದೆ ಇಂಟೆಲಿಜೆನ್ಸ್ ಅಂತ ತಕ್ಷಣ ನಾನು CM ಆಗ್ಬೇಕಾ? ನಮ್ದೊಂದು ಟ್ರೂಪ್ ಇರಲ್ವಾ? ಈಗ ನೀವೇ ಕುತ್ಕೊಂಡಲ್ಲಿ ನಿಮಗೆ ಗೊತ್ತಿಲ್ಲ, ನೀವೇನು ಅನ್ಬಿಟ್ರಿ ಇಂಟೆಲಿಜೆನ್ಸ್ ಆದಂಥ ಚಕ್ರವರ್ತಿ ಅವರು ಪಾಪ ಅವ್ರ ಸಹೋದರರು ಕಾರಣ ಇದ್ರಷ್ಟೇ. ನಾನೊಂದು ಮಾತು ಹೇಳ್ತೀನಿ ಸರ್, ಇಂಟೆಲಿಜೆನ್ಸ್ ಅಂದ ತಕ್ಷಣ ನಾನು ಸಿಲಿಯಾಗಿ ಮಾತಾಡೋನಲ್ಲ ಸರ್. ಬರುತ್ತೆ ಸರ್. ಇಂಟೆಲಿಜೆನ್ಸ್ ಅಂತ ಏನಿದೆ ಸರ್, ವರ್ಡ್, ಇಟ್ಸ್ ಎ ಡಿಕ್ಷನರಿ ವರ್ಡ್. ಅದು ಅವರಿಗೂ ಇಂಟೆಲಿಜೆನ್ಸೇ, ನಮ್ಮ ಟ್ರೂಪಿಗೂ ನಾವು ಕರೆಯೋದು ಇಂಟೆಲಿಜೆನ್ಸ್ ಅಲ್ವಾ? ಸೊ ಈಗ ಆ ಥರ ಸರ್ ನಮ್ಮದೊಂದು ಇರುತ್ತೆ. ಆ್ಯಂಡ್ ನಮ್ದಿರೋದು ಯಾವುದೋ ಏರಿಯಾದಿಂದ ಬಂದಿಲ್ಲ ಸರ್, ಅದು ನಿಮ್ಮ ಮಾಧ್ಯಮದಿಂದನೇ ಇರ್ಬೋದು. ಹಿಂಟ್ ಕೊಡ್ತಾ ಇದ್ದೀನಿ. ಮಾಧ್ಯಮದಲ್ಲಿ ನಿಮ್ಮ ರಿಸೋರ್ಸಸ್ ಹೆಂಗಿದೆ ಸರ್? ಇವತ್ತವರೆಗೆ ಬಿಟ್ಕೊಟ್ಟಿದ್ದೀರಾ? ನಮ್ಮ ಟೆರಸಲ್ಲಿ ಏನು ನಡೀತು ಅಂತ ನೀವು ಪೋಸ್ಟ್ ಮಾಡಿರ್ತೀರ. ನಾನು ಹೆಂಗೆ ಸರ್ ಗೊತ್ತು ಅಂದ್ರೆ ನಮ್ಮ ಅಂದಿರ್ತೀರ ನೀವು. ಈಗ ನಾನೊಂದು ಹೇಳ್ತೀನಿ ಸರ್, ನನ್ನ ಇಂಟೆಲಿಜೆನ್ಸ್ ಬಂದಿದ್ದು ನಿಮ್ಮಿಂದನೇ ಸರ್, ನಿಮ್ಮ ಮಾಧ್ಯಮದಿಂದಲೇ. ಅಲ್ಲಿಂದ ಬಂದಂಥ ರೈಟ್ ಸೋರ್ಸಸ್ ಇಟ್ಕೊಂಡು ಇಂಟೆಲಿಜೆಂಟಾಗಿ ಎವಿಡೆನ್ಸ್ ಒಟ್ಟಿಗೆ ನನಗೆ ಕೊಟ್ಟಂಥ ನನ್ನ ಇಂಟೆಲಿಜೆನ್ಸ್ ಟ್ರೂಪು ನಿಮ್ಮ ಮಧ್ಯೆನೇ ಕೂತಿದ್ದಾರೆ ಸರ್. ಅದು ಗುಪ್ತಚರ ಇಲಾಖೆನೇ ಬೇಡ ಸರ್, ಅದು ಓಪನ್ ಸೀಕ್ರೆಟ್ ಅಂತ ನಾನು ಅನ್ಕೋತೀನಿ. ಯಾರದು ಸರ್? ಈಗ ನಾನು ಹೇಳ್ತಾ ಇರೋದು ಒಂದಂತೂ ಸತ್ಯ ಸರ್. ಈಗ ನೀವು ಬಂತು ಅಂದರೆ ಒಳ್ಳೇದಕ್ಕೆ ನಿಮ್ಮಲ್ಲಿ ಕೆಲವರು ಎಷ್ಟೋ ಜನ ಒಳ್ಳೇದಕ್ಕೆ ಸ್ಪಂದಿಸಿದ್ದೀರ ಹೊರತು ನಾನು ಯಾವತ್ತೂ ನಿಮ್ಮ ಹತ್ರ ಯಾರಿಗೂ ಇಲ್ಲಿ ಫೋನ್ ಮಾಡಿಬಿಟ್ಟು ಯಾವತ್ತನ ಕೆಟ್ಟದಕ್ಕೆ ನಿಮ್ಮನ್ನು ಬಳಸ್ಕೊಂಡಿಲ್ಲ, ಅಥವಾ ಸಿಂಪತಿಗೂ ನಾನು ಯಾವತ್ತೂ ಫೋನ್ ಮಾಡಿಲ್ಲ ಸರ್. ಫ್ರೆಂಡ್ ಥರ ಇರ್ತೀನಿ. ಬಟ್ ಒಂದಂತೂ ಸತ್ಯ, ಅಲ್ಲಿಂದ ಕರೆ ಬರುತ್ತಂದರೆ ಅವರು ಯಾರು ನನಗೆ ಯಾವುದೋ ಒಂದು ಕಮರ್ಷಿಯಲ್ ಪರ್ಪಸ್ಸಿಗೆ ಮಾಡಿಲ್ಲ ಸರ್, ಪ್ರೀತಿಯಿಂದ ಮಾಡಿದ್ದಾರೆ. ಕಾಪಾಡ್ಕೊಳ್ಳಿ ನಿಮ್ಮ ಸಿನಿಮಾ ನಂಗೆ ಬರ್ತಾ ಇದೆ ಅಂತ ಹೇಳ್ಕೊಂಡು ಮಾಡಿದ್ದಾರೆ. ಹಾಗೆ ಬಂದಾಗ ಕರೆಕ್ಟ್ ನೋಡಿದಾಗ ಎಲ್ಲದೂ ಕರೆಕ್ಟ್ ಅನ್ನಿಸಿದಾಗ ನಾವೇನು ಮಾಡಿದ್ವಿ, ಎಲ್ಲಿ ಪ್ರೊಟೆಕ್ಟ್ ಮಾಡ್ಕೊಬೇಕು, ಏನು ಮಾಡಬೇಕು ಸಿದ್ಧತೆ ಮಾಡ್ಕೊಂಡ್ವಿ. ಈಗ ನಿಮ್ಗೆ ಅರ್ಥ ಆಗಿರುತ್ತೆ ಸರ್, ತಾವು ಇಂಟೆಲಿಜೆಂಟ್ ಪೀಪಲ್ ಇದ್ರು ಸರ್ ನನ್ನ ಕಾರಲ್ಲಿ. ಇಂಟೆಲಿಜೆನ್ಸ್ ಅಲ್ಲ, ಅದು ಇಂಟೆಲಿಜೆನ್ಸ್ ಬಂದಿದ್ದು ಅಲ್ಲಿಂದಲೇ ಸರ್. 6 PM ಮೇಲಿಂದ 9 PM ವರೆಗೂ 800 ಆಡ್ ಲಿಂಕ್ಸ್, ಟೋಟಲಿ 9000 ಲಿಂಕ್ಸ್ ಫ್ರಮ್ ಮಾರ್ನಿಂಗ್ ಶೋ. ಇನ್ನೂ ಫಿನಿಶ್ ಆಗಿಲ್ಲ, ಅಲ್ಲಿಂದ ಹಿಡಿದು 9000 ಆಡ್ ಲಿಂಕ್ಸ್ ವಿ ಹ್ಯಾವ್ ಡಿಲೀಟೆಡ್ ಸರ್. ಸುದೀಪ್ ಸರ್, ಎಸ್ ಸರ್, ಆಲ್ ಲೀಗಲ್ ಆಕ್ಷನ್ಸ್ ಆರ್ ಬೀಂಗ್ ಟೇಕನ್. ಇನ್ನೊಂದು ಮರಿ ಅವರು ನಮ್ಮ ಸೈಬರ್ ಕ್ರೈಮ್ ಕಮಿಷನರ್ಸ್ ಅವರೆಲ್ಲ ಏನಿದ್ದಾರೆ, ದೇ ಆರ್ ಆಲ್ ವಿತ್ ಸರ್ಟನ್ ಥಿಂಗ್ಸ್. ಐ ಥಿಂಕ್ ಪೋಸ್ಟ್ 29th ಯು ವಿಲ್ ಸ್ಟಾರ್ಟ್ ಸೀಯಿಂಗ್ ದ ರಿಸಲ್ಟ್ಸ್. ಯಾಕಂದರೆ ಅವರು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಇದು ಯಾವುದೋ ಏರಿಯಾದಲ್ಲಿ ಅಡ್ರೆಸ್ ಅಲ್ವಲ್ಲ, ಬದಲು ಹೋಗಿ ಸುಮ್ಮನೆ ಹೋದ್ರು ಬೆಲ್ ಹೊಡೆದ್ರೆ ಎತ್ತಾಕೊಂಡ್ಬಂದ್ರು ಅಂತ. ದಿ ಆರ್ ಡಿಗ್ಗಿಂಗ್ ಇನ್ ವೆರಿ ಮಚ್. ನಾನಂತೂ ಈ ಸತಿ ಸರ್, ಲಾಸ್ಟ್ ಟೈಮು ನಾವು ಕೆಲವು ವ್ಯಕ್ತಿಗಳನ್ನು ಹಿಡಿದು ಅವ್ರ ಏಜ್ನೆಲ್ಲ ನೋಡಿ ನಿಜವಾಗ್ಲೂ ನಾನೇ ಓಲ್ ಹತ್ರ ಅಂತ ಕಳಿಸಿದ್ದೀನಿ ಸರ್. ಈ ಸಲ ಮಾಡಲ್ಲ ಸರ್ ಅದನ್ನು, ನಾನು ಯಾವುದಕ್ಕೂ ಅಡ್ಡ ಬರಲ್ಲ. ಬಟ್ ಏನಂದರೆ ನನಗೆ ನನ್ನ ಸಿನಿಮಾ ಮೇಲೆ ಎಷ್ಟು ಕಾಳಜಿ ಇದೆ, ನನ್ನ ಚಿತ್ರರಂಗದ ಮೇಲೂ ಅಷ್ಟೇ ಕಾಳಜಿ ಇದೆ ಸರ್. ನಾನು ನಿನ್ನೆ ಐ ಥಿಂಕ್ ಇಂಟರ್ವ್ಯೂ ನೋಡ್ತಾ ಇದ್ದೆ, ನಿಮ್ಮಲ್ಲೇ ನಮ್ಮ ಸ್ನೇಹಿತರಾದಂಥವರು ನಮ್ಮ 45 ಪ್ರೊಡ್ಯೂಸರ್ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಬೇಜಾರಾಗುತ್ತೆ ಸರ್. ಇದನ್ನೆಲ್ಲ ಕೇಳ್ಕೊಂಡು 2.5 ವರ್ಷ ಒದ್ದಾಡಿದ್ದಾರೆ. ಎಷ್ಟು ಒದ್ದಾಡ್ಕೊಂಡು ಒಂದು ಸಿನಿಮಾ ಮಾಡ್ತಾರೆ, ಅರ್ಥ ಆಯ್ತಾ? ಸಿನಿಮಾ ಮಾಡೋದು ಬಿಟ್ಟಾಗಿ ಅವರು 6ನೇ ತಪ್ಪಿದ್ರು ವಾಪಸ್ಸು ಸರಿ ಹೋದಾಗ ಬಂದು ಅಷ್ಟು ಕಷ್ಟಪಟ್ಟು ಮಾಡಿದಂಥ ಶಿವಣ್ಣ ಅವರು. ನಾನು ಹೇಳೋದು ಪ್ರತಿಯೊಂದಕ್ಕೂ ನ್ಯಾಯ ಪೈರಸಿ ಇರಲಿಲ್ಲ ಅಂತ ಇಲ್ಲ. ಇತ್ತೀಚೆಗೆ ಯಾವ ಥರ ಹಾವಳಿ ಅಂದರೆ ಚಾಲೆಂಜ್ ಮೇಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ಯಾರ. ಆ್ಯಂಡ್ ಯು ರಿಯಲೈಸ್ ಅದಕ್ಕೆ ನೀವು ಯಾರೂ ದುಡ್ಡು ಕಟ್ತಾ ಇಲ್ಲ. ದುಡ್ಡು ಕಟ್ಟು ಏನಾರು ಮಾಡ್ತಾ ಇದ್ರೆ ಒಪ್ಕೋತೀನಿ, ಇದರಿಂದ ಏನೋ ಕಮರ್ಷಿಯಲ್ ಪರ್ಪಸ್, ಉದ್ದೇಶನೇ ಸರಿ ಇಲ್ಲ. ಹಾಗೆ ನಂದೇನಿಲ್ಲ ಸರ್. ಏಕೆಂದರೆ ಒಂದು ನಿಮಿಷ, 5 ಬೆರಳು ಕೈಯಲ್ಲೇ ಸರ್, ಕೈಯೆಲ್ಲ 5 ಬೆರಳು. ಕರ್ನಾಟಕದ ಎಷ್ಟು ಬೆರಳುಗಳು ಸರ್, ಎಣಿಸೋಕ್ಕಾಗತ್ತಾ? ಅಷ್ಟು ಬೆರಳುಗಳು ನನಗೆ ಕೈ ಚಪ್ಪಾಳೆ ತಟ್ಟಿ ಎಲ್ಲ ಮಾಡಿ, ಅಷ್ಟು ಜನ ಥಿಯೇಟ್ರ್ ಒಳಗಡೆಯಿಂದ ಪ್ರೋತ್ಸಾಹ ಕೊಟ್ಟು ಅವ್ರು ವಿಜುವಲ್ ಆಗ್ಬೇಕಾದ್ರೆ ಯಾವುದೋ ಕಿತ್ತೋಗಿರೋ ಒಂದು ವಿಡಿಯೋ ನೋಡ್ಕೊಂಡು
ಅವ್ರಿಗೆ ಪಾಪ ಏನು ನೋವಿದೆಯೋ ನನ್ನ ಮೇಲೆ ತೀರಿಸ್ಕೊಳ್ತಾರೆ. ಅವೆಲ್ಲ ತಲೆ ಕೆಡಿಸ್ಕೊಂಡ್ಬಿಡ್ತೀವಿ, ಚೆನ್ನಾಗಿಟ್ಟಿರಲಿ. ಅಟ್ಲೀಸ್ಟ್ ನೀವು ನೋಡಿದ್ರಲ್ಲ ವಿಡಿಯೋ, ನಂಗೆ ಅದ್ರ ಬಗ್ಗೆ ಖುಷಿ. ನಾನು ನೋಡಿಲ್ಲ. ಅಲ್ಲ ಸರ್, ಒಂದು ಸಿನಿಮಾಗೆ ನೀವೇ ಹೇಳ್ತೀರಿ ಅಲ್ಲ, ಮುಗೀತನಿಗೆ ಅವ್ರನ್ನೆಲ್ಲ ಯಾರೋ ಸರ್ ಇಲ್ಲಿ ಸೆಲೆಬ್ರೇಷನ್ ಮಾಡಿದ್ರಲ್ಲ ಅವ್ರ ಬಗ್ಗೆ ಮಾತಾಡಿ ಸರ್, ಅವ್ರ ಬಗ್ಗೆ ಮಾತಾಡಿ. ಸರಿ ಸರ್, ಆಯ್ತು. ನಮಗೆ ಬೆಂತಟ್ಟಿ ನಿಂತ್ಕೊಂಡು ಪ್ರೀತಿಯಿಂದ ಹಾಕ್ತಾರಲ್ಲ ಸರ್, ಅವ್ರ ಬಗ್ಗೆ ಮಾತಾಡಿ. ಕೈ ತುತ್ಕೊಡಕ್ ನಮ್ಮ ತಾಯಂದ್ರದಾರಲ್ಲ ಅವ್ರ ಬಗ್ಗೆ ಮಾತಾಡಿ. ಯಾರೋ ಕೂತ್ಕೊಂಡು ಯಾವುದೋ ಒಂದು ವಿಡಿಯೋ ಬಗ್ಗೆ ಮಾತಾಡಿದ್ರು ಸರ್, ಇಲ್ಲೇ ನಾವು ಚೀಪ್ ಆಗೋದು. ಯಾರು ನನಗೆ ಪ್ರೋತ್ಸಾಹ ಕೊಡ್ತಾ ಇದಾರಲ್ಲ ಅವ್ರ ಬಗ್ಗೆ ಮಾತಾಡಲ್ಲ ಸರ್. ಏನು ಸರ್ ಅದು ಸೆಲೆಬ್ರೇಷನ್? ಏನು ಸರ್ ಆ ಪ್ರೀತಿ? ಒಬ್ಬ ಒಂದು ವಿಡಿಯೋ ನೀವು ಹೇಳ್ತೀರಾ ಸರ್, ಒಂದು ಲಕ್ಷ ವಿಡಿಯೋ ಅವ್ರು ಬಿಡ್ತಾ ಇದ್ದಾರೆ ಥಿಯೇಟರ್ಗಳಲ್ಲಿ. ನಡೀತಾ ಇದೆ ಸರ್ ಇದೆಲ್ಲ ಪರ್ಫೆಕ್ಷನ್ ಆಗಿ. ಅವ್ರ ಬಗ್ಗೆ ನಾನು ಮಾತಾಡಿ ನನ್ನ ಲೈಫಿಂದ ಒಂದು ಸೆಕೆಂಡ್ ವೇಸ್ಟ್ ಮಾಡ್ಕೊಳ್ಳೋಕೆ ಇಷ್ಟಪಡೋಲ್ಲ. ಎಲ್ಲ ವೇಸ್ಟ್ ನನ್ನ ಮಕ್ಕಳು. ಅವ್ರ ಬಗ್ಗೆ ನಾನೇನು ಮಾತಾಡೋದು ಸರ್? ಮುಂದಿನ ಯಾಕಂದ್ರೆ ಹೇಳ್ಬಿಟ್ಟೆ ಅಂತ ಹೇಳಿದ್ಮೇಲೆ ಫೇಸ್ ಮಾಡ್ತೀನಿ ಸರ್. ಹೇಳಲ್ಲ ಇಲ್ಲ ಅಂದರೆ ಹೇಳೋದನ್ನ ನಿಂತ್ಕೋತೀನಿ ಸರ್. ಅಷ್ಟೊತ್ತು ಇದೆ ನಮಗೆ. ಒಂದು ಸತ್ಯ, ಒಂದು ದೊಡ್ಡ ಸ್ಕೆಡ್ಯೂಲ್ ಆಗುತ್ತೆ ತೂತುಕುಡಿ ಅಂದರೆ ಚೆನ್ನೈಯಲ್ಲಿ ಫಸ್ಟ್ ಮುಗಿಸಿ ತೂತುಕುಡಿ ಹೋದಾಗ ಆಲ್ಮೋಸ್ಟ್ ಒನ್ ಮಂತ್ ಸತತವಾಗಿ ಡೇ ನೈಟ್ ಆದಾಗ ಟೀಮಲ್ಲಿ ಕೆಲವರು ಸುಸ್ತಾಗಿದ್ದುಂಟು. ಕಾಣಿಸ್ತದೆ ನನಗೆ ಅವ್ರ ಬಾಡಿ ಲ್ಯಾಂಗ್ವೇಜ್. ಸಿಂಪಲ್ ಸರ್. ಅವತ್ತು ರಾತ್ರಿ ಒಂದು ಊಟಕ್ಕೆ ಕರಿತೀನಿ ಎಲ್ಲರೂ. ನಾನು ಇದ್ದಿದ್ದು ಹೋಟೆಲ್ ಟೆರೆಸ್ ಮೇಲೆ. ಆ ಟೆರೆಸ್ ಮೇಲೆ ಊಟಕ್ಕೆ ಕರೆದು ಒಂದು 10 ನಿಮಿಷಗಳ ಕಾಲ ಪ್ರತಿಯೊಬ್ಬರ ಹತ್ರನೂ ಮಾತಾಡ್ತೀನಿ. ಆಮೇಲೆ 5 ನಿಮಿಷ ಇಂಡಿವಿಜುವಲ್ ಆಗಿ ಎಲ್ಲರ ಹತ್ರ ಮಾತಾಡ್ತೀನಿ. ನೆಕ್ಸ್ಟ್ ಡೇ ಪೆಟ್ರೋಲ್ ಟ್ಯಾಂಕ್ ಫುಲ್ ಆಗ್ಬಿಟ್ಟಿದೆ ಎಲ್ಲರೂ. ನೆಕ್ಸ್ಟ್ ಡೇ ಯಾರು ಮತ್ತೆ ನಿಲ್ಸೋಣ ಮಾಡೋಣ ಬಂದಿಲ್ಲ. ಸುಸ್ತಾಗಿ ನನಗೆ ಕಾಣಿಸ್ತಷ್ಟೇ. ಮುಗೀತು. 15 ನಿಮಿಷ ಇನ್ ಟೋಟಲ್ ಅನ್ಕೊಳ್ಳೋದು ಮುಗೀತು ಸರ್. ನೆಕ್ಸ್ಟ್ ಡೇ ಎಲ್ಲರದು ಪೆಟ್ರೋಲ್ ಎಲ್ಲ ಫುಲ್ಲಾಗಿ ಹೋಗಿದ್ದು ಬೇಗ. ಡಿಸೆಂಬರ್ 25 ಆದರೂ ಇನ್ನೂ ನಿಂತಿಲ್ಲ. ಯಾಕಂದರೆ ಇನ್ನೂ ನಮಗೆ ಕಾಪಾಡ್ಕೊಳ್ಳೋದ್ರಲ್ಲಿದ್ದೀವಿ. ಇನ್ನೂ ಮುಗಿದಿಲ್ಲ ಕೆಲಸ. ಯಾವತ್ತೂ ಒಂದೊಂದು ಸರ್ತಿ ಇಡೀ ಟೀಮಲ್ಲಿ ಇದು ಬೇಕಿತ್ತ, ಯಾವತ್ತೂ ಬರಲಿಲ್ಲ. ಆ್ಯಂಡ್ ನಾನು ಪ್ರೊಡಕ್ಷನ್ ಬಗ್ಗೆನೂ ಹೇಳಿದೆ. ಇಫ್ ಅಟ್ ಆಲ್ ನಾವು ಅನೌನ್ಸ್ ಮಾಡಿದಾಗ, ಇನ್ಫ್ಯಾಕ್ಟ್ ತ್ಯಾಗರಾಜನ್ ಸರ್ ಅವತ್ತು ಪ್ರೆಸ್ ಮೀಟಿಂಗಲ್ಲಿ ನನ್ನ ಪಕ್ಕ ಕೂತಿದ್ರು. ಜುಲೈ 5 ನಾನು 25 ಬರ್ತಾ ಇದ್ದೀವಿ ಅಂತ ಅನೌನ್ಸ್ ಮಾಡಿದಾಗ ನೀವು ಇವತ್ತಿಗೂ ನೋಡಿ ಅವ್ರು ಸ್ಲೋ ಮೋಷನ್ ಅನ್ನಿಸ್ತೀವಿ ನೋಡೋದು ನಾನು. ಯಾಕಂದರೆ ಅವ್ರಿಗೆ ಹೇಳಿರಲಿಲ್ಲ ನಾನು ಡೇಟ್ ಅನೌನ್ಸ್ ಮಾಡ್ತೀನಿ ಅಂತ. ಬಾಯಿಗೆ ಬಂದ್ಬಿಡ್ದೆ ಅವತ್ತು ಮಾಡ್ತೀನಿ ಅಂತಂದರೆ ನಿಮ್ಮಲ್ಲೇ ಒಬ್ಬರು ಸ್ನೇಹಿತರು ನಮ್ಮನ್ನು ಕೆದಗಿದ್ದವತ್ತು. ಸರ್ ಡಿಸೆಂಬರ್ ಸೆಂಟಿಮೆಂಟ್ ಬಂದ್ಬಿಡ್ತೀರಾ? ಬರ್ತೀವಿ ಅಂತ. ಅವತ್ತೇ ಬರ್ತೀವಿ ತಗೊಳ್ಳಿ ಅಂತ. ಬಟ್ ಏನಾಯಿತು, ಇಷ್ಟಕ್ಕೆ ಸರ್. ಐ ಥಿಂಕ್ ದ ಹೋಲ್ ಟೀಮ್ ಹಸ್ ವರ್ಕ್ಡ್. ನಮಗೆ ಯಾವತ್ತೂ ಆ ಥರ ಯಾವತ್ತೂ ಮೈಂಡಿಗೆ ಬಂದೇ ಇಲ್ಲ. ಒಂದು ಸ್ವಲ್ಪ ಇದಾಗಿ ಸುಸ್ತಾಗಿದ್ರು ಅಷ್ಟೇ. 2020 ರೂಮಲ್ಲಿ ಎಲ್ಲ AC ಆಫ್ ಮಾಡಿ ಕೂತ್ಕೊಳ್ಳೋದು ನನಗೆ ಚಳಿ ಆಗಲ್ಲ. ಐ ಹ್ಯಾವ್ ಲಾಟ್ ಆಫ್ ಸೈನಸ್ ಇಶ್ಯೂಸ್. ಬಟ್ ನಾಟ್ ಓನ್ಲಿ ದಟ್, 5 days ಆಫ್ ಕಂಟ್ಯಾಮಿನೇಟೆಡ್ ವಾಟರ್, ಆಲ್ಮೋಸ್ಟ್ ಎಷ್ಟೋ ಲಕ್ಷ ಲೀಟರ್ ಅದು ಒಂದು ಸೆಲ್ಲರ್ನ ಕ್ರಿಯೇಟ್ ಮಾಡಿ ಪ್ರತಿಯೊಬ್ಬರಿಗೂ ಒದ್ದಾಡಿದ್ದೀವಿ ಆ ಟೈಮಲ್ಲಿ. ನನಗೆ ಆಗೋದೇ ಇಲ್ಲ. 2 days ತನಕ ನಾನು ಹೆಂಗೋ ಮ್ಯಾನೇಜ್ ಮಾಡಿದೆ. ಅದರಲ್ಲಿ ಇಳಿಬೇಕಾದಂತೂ ಭಾಳ ಮಜಾ ಇತ್ತು. ಫಸ್ಟು ಒಂದೇ ಒಂದು ಕಾಲು ಹಾಕತ್ತೆ ನಾನು ಇಷ್ಟಿಷ್ಟೇ ಹೋಗಿ ಇರ್ತೀನಿ ಬರ್ತೀನಿ ಅಂತ ಅಷ್ಟು ಚಳಿ. ನನ್ನ ದುರದೃಷ್ಟಕ್ಕೆ ಹೊರಗಡೆ ವಿಪರೀತ ಮಳೆ 3 days ಆಗ್ತಾನೆ ಇರಲಿಲ್ಲ. 3 days ಐ ಥಿಂಕ್ ವಿ ವೆಂಟ್ ಥ್ರೂ ದ ಮೋಸ್ಟ್ ಟಾರ್ಚರಸ್ ಆರ್ ಸ್ಟ್ರೇನಿಯಸ್ ಪಾರ್ಟ್ ಆಫ್ ಮಾರ್ಕ್ ಅಂತಂದರೆ ಆ 5 ದಿನ ನೀರಲ್ಲಿ ಶೂಟ್ ಮಾಡಿದ್ದು ತುಂಬಾ ಕಷ್ಟ ಆಗ್ತಾ ಇತ್ತು. ಆ್ಯಂಡ್ ಹೊರಗಡೆ ಬಂದಾಗ ಬರ್ತಾ ಇದ್ದಿದ್ದು ಕ್ರ್ಯಾಂಪ್ಸು ಆಗ್ತಾ ಇರಲಿಲ್ಲ ಅದು. ಬಟ್ ಶಾರ್ಟ್ಸ್ಗಳು ನೋಡಿದ ತಕ್ಷಣವೇ ಒಬ್ರಿಗೊಬ್ರು. ಆ್ಯಂಡ್ ಇನ್ನೊಂದು ಭಾಳ ಒಳ್ಳೆ ಟೀಮ್ ಕೇರ್ ತೊಗೊಂಡಿದ್ದು ಹೇಳ್ಬಿಡ್ತೀನಿ, ಯಾರಿಗೂ ಗೊತ್ತಿಲ್ಲ. ಬಸ್ ಮೇಲೆ ಮಕ್ಕಳು ಕೂತಿರ್ತಾರೆ, ಮಕ್ಕಳ ಮೇಲೆ ಬೀಳ್ತಾ ಇದ್ದಿದ್ದು ಬರೀ ಬಿಸಿನೀರು. ಮೇಲಿಂದ ಏನು ಬಿಸಿನೀರು ಬರ್ತಾ ಇತ್ತು, 4-5 ಗೀಸರ್ ತರಿಸಿ ಮಕ್ಕಳ ಮೇಲೆ ಒಂದು ಡ್ರಾಪ್ ತಣ್ಣೀರು ಹನಿ ಬಂದಿಲ್ಲ. ಯಾವಾಗ ನನ್ನ ಮೇಲೆ ಕುತ್ಕೋತಾ ಇದ್ರು ಅವ್ರ ಕಾಲುಗಳು ಒಳಗೆ ಹೋಗ್ತಾ ಇತ್ತು ಹೊರತು ಮಕ್ಕಳ ಮೇಲೆ ಒಂದು ಡ್ರಾಪ್ ನೀರು ಬಿದ್ದಿಲ್ಲ. ಕೋಲ್ಡ್, ಇಟ್ ವಾಸ್ ಆಲ್ ಹಾಟ್ ವಾಟರ್. ಬಟ್ ಈ ಟ್ಯಾಂಕ್ನ ನಾವು ಅಷ್ಟು ಲಕ್ಷಾನುಗಟ್ಟಲೆ ನೀರನ್ನ ನಾವು ಬಿಸಿ ಮಾಡೋಕ್ಕಾಗಲ್ಲ. ಇಟ್ಸ್ ಹ್ಯೂಮನ್ಲಿ ನಾಟ್ ಪಾಸಿಬಲ್. ಬಟ್ ವಿ ವೆಂಟ್ ಥ್ರೂ ಇಟ್. ಆ್ಯಂಡ್ ನನಗೆ ವಿಜಯ್ ಮೇಲೆ ಇದ್ದಿದ್ದ ನಂಬಿಕೆ ನಾನು ಅಷ್ಟು ಹೇಳ್ಬೋದೆ. ಯಾಕಂದರೆ ಎಲ್ಲೋ ಒಂದು ಅಷ್ಟು ದಿನ ಆದಮೇಲೆ ಒಂದು ಡೌಟ್ ಸ್ಟಾರ್ಟ್ ಆಗ್ಬಿಡುತ್ತೆ, ಏನಕ್ಕೆ ಹಿಂಗೆ ತೆಗಿತಾ ಇದ್ದಾರೆ, ಏನಾದ್ರು ಬೇಕಾಗ್ಬೋದು. ಬಟ್ ಐ ಥಿಂಕ್ ವಿ ಆಲ್ ಬಿಲೀವ್. ಆ್ಯಂಡ್ ಇನ್ನೊಂದು ಹೇಳಬೇಕು, ನಾನು ನೀರಲ್ಲಿದ್ದೆ ಅನ್ನೋ ಕಾರಣಕ್ಕೆ ನಮ್ಮ ಎಲ್ಲ ಏಡಿಗಳು, ಚಂದ್ರು, ಐ ಹ್ಯಾವ್ ಸೀನ್ ಇಟ್. ನಾನು ನೋಟಿಸ್ ಮಾಡಿಲ್ಲ ಅಂತ ಅವ್ರು ಅಂದ್ಕೊಂಡಿರ್ಬೋದು. ಅವ್ರಿಗೆ ಕೆಲಸನೇ ಇಲ್ಲ ನೀರಲ್ಲಿ. ಸುಮ್ಮನೆ ಹೇಳಿದ್ದಾರೆ ಎಲ್ಲರೂ. ಅವರಾಗೆ ಬಂದಿತ್ತು ನನ್ನೊಟ್ಟಿಗೆ ಅಲ್ಲಿ ನಿಂತ್ಕೊಂಡು ಮಾತಾಡಿಕೊಂಡು ಎಲ್ಲರೂ ಅವತ್ತು ಕಾಫಿ ಟೀ ಬಿಟ್ಟಾಗಿ ಬರೀ ಕಷಾಯ ಕೊಡ್ಕೊಂಡಿದ್ವಿ. ನಮ್ಮ ಕೈಲಿ ಆಗ್ತಾ ಇಲ್ಲ. 4-5 ಸತಿ ಐ ಹ್ಯಾವ್ ಗಾನ್ ಔಟ್ ಆಫ್ ದ ವಾಟರ್ ಆ್ಯಂಡ್ ಐ ಹ್ಯಾವ್ ಥ್ರೋನ್ ಅಪ್, ಇಂಡ್ಯೂಸ್ಡ್ ಆ್ಯಂಡ್ ಥ್ರೋನ್ ಅಪ್ ಆ್ಯಂಡ್ ಹ್ಯಾವ್ ಕಮ್ ಬಿಕಾಸ್ ಆ ನೀರು ಕುಡಿದ್ಬಿಟ್ಟಿದ್ದೀವಿ. ಆಗ್ತಾ ವೆರಿ ಕಂಟ್ಯಾಮಿನೇಟೆಡ್, ಭಯ ಆಗ್ತಾಯಿತ್ತು. ವಿ ವೆಂಟ್ ಥ್ರೂ ಇಟ್ ಮ್ಯಾಮ್.
ದಟ್ ಇಸ್ ಗಾಟ್ ನಥಿಂಗ್ ಟು ಡೂ ವಿತ್ ಸಿನಿಮಾ ಕಲೆಕ್ಷನ್ಸ್. ಇಟ್ ಈಸ್ ಅನ್ ಆಫರಿಂಗ್. ಈ ಸಿನಿಮಾ ಬೇಕು, ನಾವು ಮಾಡ್ತೀವಿ. ಹಾಗೆ ಸ್ವಲ್ಪ ತಿರುಗಿ ಯೋಚನೆ ಮಾಡೋಕ್ಕೆ ಹೋದರೆ ನಮಗೆ ಬೇಕಾ, ಬೇಡ, ನೀರೇ ಬೇಡ, ಬೇರೆ ರೀತಿ ಬೆಂಕಿ ಗಿಂಕಿ ಏನೋ ಒಂದು ಮಾಡ್ಬೋದಿತ್ತು. ಬಟ್ ಐ ಥಿಂಕ್ ದಟ್ ವಾಸ್ ವೆರಿ ನೈಸ್ಲಿ ಡನ್, ಕ್ರಾಫ್ಟೆಡ್ ಆ ಲಿಮಿಟೆಡ್ ಟೈಮಲ್ಲಿ. ದಟ್ ವಾಸ್ ಸಮಥಿಂಗ್ ವಂಡರ್ಫುಲ್. ಇಟ್ ವಾಸ್ ಒಂದು ಸ್ಯಾಟಿಸ್ಫೈಯಿಂಗ್ ಫೀಲ್ ಅಂತೀವಿ ಗೊತ್ತಾ, ಸಿನಿಮಾ ಮುಗಿಸಿ ಮನೆಗೆ ಹೋದಾಗ. ಇಟ್ ವಾಸ್ ದೇರ್. ಎಸ್ ಸರ್. ಆದರೂ ಬಂತು ತಮಿಳು ಸಿನಿಮಾಗಳಿಗೆ ಮತ್ತು ಕನ್ನಡ ಸಿನಿಮಾಗಳಿಗೆ ಯಾವ ರೀತಿ ಸಪೋರ್ಟ್ ಆಗಿದೆ ಸರ್? ಅಲ್ಲ, ಬುಕ್ ಮೈ ಶೋದಲ್ಲಿ ಅವರು ಎಲ್ಲ ಡೀಟೇಲ್ಸ್ ಕೊಡ್ತಿದ್ದಾರೆ. 24 ಅವರ್ಸಿಗೆ ಇಷ್ಟು ಟಿಕೆಟ್ ಸೇಲ್ ಆಗಿದೆ ಅಂತ, ಆಮೇಲೆ 1 ಅವರಿಗೆ ಈ ಥರ ಟಿಕೆಟ್ ಸೇಲ್ ಆಗಿದೆ ಅಂತ ಕೊಡ್ತಿದ್ದಾರೆ. ಸೊ ಸಮ್ ಟೈಮ್ ಏನಾಗುತ್ತೆ ಅಂದರೆ ಸಿಂಗಲ್ ಥಿಯೇಟ್ರಲ್ಲಿ ಹೌಸ್ಫುಲ್ ಇರುತ್ತೆ. ಸೊ ಅಲ್ಲಿ ಆ ಒಂದು ಈ ಜನರಿಗೆ ಏನಂದರೆ ಬುಕ್ ಮೈ ಶೋ ಒಂದೇ ಮೊನೋಪೊಲಿ ಟೈಪು ವರ್ಕ್ ಆಗ್ತಾ ಇದೆ. ಸೊ ಇದು ಚಿತ್ರರಂಗಕ್ಕೆ ಸಪೋರ್ಟ್ ಆಗಿದೆಯೋ ಅಥವಾ ಹೇಗೆ ಅಂತ ಸರ್? ಅವ್ರ ಐಡಿಯಾನ ನನ್ನ ಐಡಿಯಾನ ಅಂತ ಅವ್ರಿಗೆ ಒಂದ್ಸತಿ ಮಾಡಕ್ಕೆ ಹೇಳಿ. ಫಾರ್ ಸಮ್ ರೀಸನ್ ಐ ಡೋಂಟ್ ನೋ, ನನ್ನೊಟ್ಟಿಗೆ ಕೆಲಸ ಮಾಡೋ ಪ್ರತಿಯೊಬ್ಬರು ಡೈರೆಕ್ಟರ್ಸು ತುಂಬ ನಂಬ್ತಾರೆ, ನನ್ನ ಬಿಟ್ಟು ನನ್ನ ಮೇಲೆ ಬಿಡ್ತಾರೆ. ಇಟ್ಸ್ ನಾಟ್ ದಟ್ ಅವ್ರಿಗೆ ಪೊಟೆನ್ಷಿಯಲ್ ಇಲ್ಲ, ಅವ್ರಿಗಿಲ್ಲ ಅಂತಲ್ಲ. ಒಂದು ಕ್ಯಾರೆಕ್ಟರ್ ಹೇಳ್ಬೇಕಾದ್ರೆ ಇವಾಗ ನನ್ನ ತಲೆಯಲ್ಲಿ ಏನೋ ಬರ್ತಾ ಇರುತ್ತೆ, ಮಾಡ್ತಾ ಮಾಡ್ತಾ ಕೆಲವು ನ್ಯೂವಾನ್ಸಸ್ ಹಾಕಬೇಕು ಅನಿಸುತ್ತೆ ನನಗೆ, ಅದು ಬರ್ತಾ ಇರುತ್ತೆ. ಆ್ಯಂಡ್ ಇನ್ನೊಂದು ಏನಾಗುತ್ತೆ, ನಾನು ದಿನನಿತ್ಯ ಲೈಫಲ್ಲಿ ಅದನ್ನು ಮಾಡ್ತಾನೆ ಇರ್ತೀನಿ. ಸೊ ದಟ್ ಸೆಟ್ಟಲ್ಲಿ ಅದನ್ನು ಹೋಗ್ಬಿಡ್ಬಾರ್ದು. ಏನಾಗುತ್ತೆ, ಸೆಟ್ಟಲ್ಲಿ ಮಾತ್ರ ಬರಬೇಕು ಅಂದರೆ ಸಮ್ಟೈಮ್ಸ್ ವಿ ಮೇ ಫರ್ಗೆಟ್. ಏನಂದ್ರೆ ವಿ ಆರ್ ವರ್ಕಿಂಗ್ ಅರೌಂಡ್ 4 months. ಆ 4 monthsಲ್ಲಿ ಯಾವುದೋ ಒಂದು ಸೀನಲ್ಲಿ ಬರ್ತಲೇ ಹೋಗ್ಬೋದು. ಸೊ ಬಿಗ್ ಬಾಸಲ್ಲೂ ಸಮ್ಟೈಮ್ಸ್ ನೀವು ನೋಡಿದ್ದೀರಾ, ಏನಕ್ಕೆ ಅದ್ರದ್ದು ಅಭ್ಯಾಸ ಆಗೋಗಿತ್ತು. ಇತ್ತೀಚೆಗೆ ಕಮ್ಮಿ ಮಾಡ್ಕೋತಾ ಇದ್ದೀನಿ ನಾನು. ಇಂಟರ್ವ್ಯೂಗಳಲ್ಲೂ ನೋಡಿದೀವಿ ಸರ್. ಅದು ಬರುತ್ತೆ. ಫುಲ್ ಕಾನ್ಸಂಟ್ರೇಷನ್ ನೋಡಿನೇ ಕೇಳ್ತಾ ಇರೋದು. 100% ಯು ಆರ್ ರೈಟ್. ಸ್ಟಡಿ. ಎಸ್, ಯು ಆರ್ ರೈಟ್. ಬಿಕಾಸ್ ಇಫ್ ಐ ಡೋಂಟ್, ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು ಮ್ಯಾಕ್ಸ್ ತೊಗೊಳ್ಳಿ, ವಿಕ್ರಾಂತ್ ರೋಣ ಕೊಡ್ತೀನಿ ಎಕ್ಸಾಂಪಲ್. ವಿಕ್ರಾಂತ್ ರೋಣ ತೊಗೊಳಕ್ಕೆ ಹೋದಾಗ ನೀವು ಬಾಡಿ ಲ್ಯಾಂಗ್ವೇಜ್ ನೀವು ನೋಟಿಸ್ ಮಾಡೋಕ್ಕೆ ಹೋದರೆ ಇಟ್ಸ್ ವೆರಿ ಸ್ಲೋ. ತುಂಬಾ ಒಂದು ಅವ್ರು ಯಾರಾದರೂ ಮಾತಾಡ್ತಾ ಇದ್ರೆ ನಿಮ್ಮದು 4 ಪದ ಅಥವಾ ಒಂದು ಲೈನ್ ಆದ್ಮೇಲೆ ಹಿಂಗೆ ತಿರುಗ್ಬಿಡೋದು, ಹಿಂಗೆ ನೋಡ್ಬಿಟ್ಟು ವಾಪಸ್ ಬರ್ತಾರೆ. ದಟ್ಸ್ ಆಲ್. ಸೊ ದಟ್ ವಾಸ್ ಈವನ್ ಸಮಥಿಂಗ್ ನಾನು ಅಡ್ಯಾಪ್ಟ್ ಮಾಡಿಕೊಂಡು ಬೇಕು ಅಂತ. ಸೊ ಬಟ್ ಸಮ್ವೇರ್ ನಾವು ರಿಹರ್ಸಲ್ ಶಾರ್ಟಲ್ಲಿ ಮಾತ್ರ ಅಲ್ಲ, ದಿನನಿತ್ಯನೂ ಮಾಡ್ತಾ ಇರ್ತೀವಿ. ಇದು ಬಿಡಿ, ನೀವು ತುಟಿ ಹೇಳ್ತೀರಿ, ವಿಕ್ರಾಂತ್ ರೋಣದಲ್ಲಿ ಒಂದು ಅಭ್ಯಾಸ ನೋಡಿರ್ತೀರ, ಅವಾಗ ಶರ್ಟಲ್ಲಿ ಅನ್ನೋದು ಹಿಂಗೆ ಹೊಟ್ಟೆ ತಿಕ್ಕೊಳ್ಳೋದೆಲ್ಲ ಇತ್ತು. ಸೆಟ್ಟಲ್ಲಿ ಎಲ್ಲರೂ ತಿಕ್ಕೊಳ್ತಾ ಇದ್ರು. ಒಂದೇ ದಿವಸ ಅನೂಪ್ ಭಂಡಾರಿನೇ ತಿಕ್ಕೊಳ್ತಾ ಇದ್ರು ಹೊಟ್ಟೆ ನಿಂತ್ಕೊಂಡ್ಬಿಟ್ಟು. ಮೇಡಮ್ ಮುಂದೆ ಮಾಡಿಲ್ಲ ನೀವು ಅದನ್ನ, ಅದಕ್ಕೆ ಗೊತ್ತಿಲ್ಲ. ಇಲ್ಲ, ನಿಮ್ಮ ಕಣ್ಣು ನನ್ನ ಕಣ್ಣೇ ನೋಡ್ತಾರೆ ಅನ್ನೋದು ಆಸೆ. ಮತ್ತು ಬೇರೆ ಕಡೆ ಹೋಗೋದು ಬೇಡ ಅಂದ್ಬಿಟ್ಟು ನಾನೇನು ಮಾಡೋಕ್ಕೋಗಿಲ್ಲ. ಇನ್ನೊಂದು ಕುತ್ಕೊಂಡಾಗಲ್ಲ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ, ನಿಂತ್ಕೊಂಡಾಗಲೇ ಮಾಡಿರ್ಬೇಕು. ಯಾಕಂದ್ರೆ ನಾವು ಕುತ್ಕೊಂಡಾಗ ನಿಮ್ಮ ಹತ್ರ ಮಾಡೋದು, ಸರ್ ಏನು ಸರ್ ಇದು ಅಂತ ನೀವು ಹೇಳ್ಬಿಟ್ರೆ ಮತ್ತೆ ಎಲ್ಲ ಉಲ್ಟಾಗೋಗುತ್ತೆ. ಇಟ್ಸ್ ನಾಟ್ ಲೈಕ್ ದಟ್. ಸೊ ದಿಸ್ ಇಸ್ ಸಮಥಿಂಗ್ ಆ್ಯಸ್ ಅ ನ್ಯೂವಾನ್ಸ್, ಆ್ಯಸ್ ಅ ಕ್ಯಾರೆಕ್ಟರ್ ಆರ್ಕ್. ಅದನ್ನು ಬಿಲ್ಡ್ ಮಾಡೋದಾಗಲಿ, ಹೇರ್ ಸ್ಟೈಲ್ ಆಗಲಿ. ಹೇರ್ ಸ್ಟೈಲ್ ಅವರು ಏನು ಹೇಳಿರಲಿಲ್ಲ. ನಾನು ಅವ್ರಿಗೆ ಹೇಳಿದ್ದೆ, ಸರ್ ಈ ಥರ ಅಂದ್ಕೊಂಡಿದ್ದೀನಿ, ಪರವಾಗಿಲ್ವ ಅಂತ. ಸೊ ಈ ಸೆಟ್ ಸರ್ ಟ್ರೈ பண்ணுவார் ವಾಟಿ ಪಾಕ್ಲಾಮೆ. ಸರ್ ಟ್ರೈಗಿ ಇಲ್ಲ, ಮಾಡಿದ್ಮೇಲೆ ಮುಗೀತದಷ್ಟೇ. ಬಟ್ ನೀವು ಅಂದರೆ ನಾನು ಮಾಡ್ತೀನಿ, ನನಗೇನೋ ಅಂದ್ಕೊಂಡಿದ್ದೀನಿ ಸರ್. ಸರ್ ನೋಡೋ ಸರ್ ಕ್ಯಾರಿ ಒಂದು ವಿ ಡಿಡ್ ಇಟ್. ಆ್ಯಂಡ್ ದ ಡೇ ನಾನು ಮಾಡ್ಕೊಂಡು ಬಂದಾಗ ಹೀ ಲವ್ಡ್ ಇಟ್. ಬಟ್ ಒಂದಂತೂ ಸತ್ಯ, ಸೊ ದ ಡಿಫ್ರೆನ್ಸ್ ಬಿಟ್ವೀನ್ ಅ ಟೆಕ್ನಿಕಲ್ ಟೀಮ್ ಆ್ಯಂಡ್ ಔಟ್ಸೈಡರ್ಸ್ ಏನಂದರೆ, ಟೆಕ್ನಿಕಲ್ ಟೀಮಿಗೆ ನಾವು ಸುಮ್ಮನೆ ನಿಂತರೂ ಗೊತ್ತಾಗುತ್ತೆ ಯಾವ ಥರ ಪ್ರೆಸೆಂಟ್ ಮಾಡ್ಬೋದು ಇವ್ರನ್ನ ಅಂತ. ಹೊರಗಡೆ ಅವರಿಗೆ ಗೊತ್ತಾಗಲ್ಲ, ಏನೋ ಒಂಥರ ಕಾಣ್ತಾ ಇದ್ದಾರೆ ಅಂತ. ಆ ಲೈಟಿಂಗು, ಆ ಗಾಳಿ, ಅದು ಧೂಳು ಎಲ್ಲ ಬಂದಾಗಲೇ ಗೊತ್ತಾಗೋದು. ಐ ಥಿಂಕ್ ದಟ್ ದೇ ಹ್ಯಾಡ್ ಸೀನ್ ಮಚ್ ಅರ್ಲಿಯರ್. ದಟ್ ಇಸ್ ವಾಟ್ ಇಸ್ ಮಾರ್ಕ್. ಸುದೀಪ್ ಸರ್ ಸಾಕಷ್ಟು ಬಾರಿ ನಿಮ್ಮ ಅಭಿನಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ, ಇಂಟರ್ವ್ಯೂಸ್ ಎಲ್ಲ ಆಗಿರ್ಬೋದು, ಅದ್ರ ಜೊತೆಗೆ ಪ್ರೆಸ್ ಮೀಟ್ಸ್ ಎಲ್ಲ ಆಗಿರ್ಬೋದು. ನೀವು ಅವರೊಟ್ಟಿಗೆ ಆಕ್ಟ್ ಮಾಡಬೇಕಾದ್ರೆ ಅವರೊಟ್ಟಿಗೆ ಏನ್ ಕಲಿತ್ರಿ, ಹಾಗೇನೆ ಹೆಂಗಿತ್ತು ಆ ಒಂದು ವಾತಾವರಣ ಅಂತ? ಫಿಲಮ್ ಶೂಟ್ ಜಾಯಿನ್ ಆದಾಗಿಂದ ನೋಡ್ತಾನೆ ಇದ್ದೀನಿ. ನನಗೊಬ್ಬನಿಗೆ ಅಲ್ಲ, ಸೆಟ್ಟಲ್ಲಿರೋ ಎಲ್ಲರಿಗೆ ದ ವೇ ಹಿ ಈಸ್ ಆಸ್ ಅ ಹ್ಯೂಮನ್, ಹಿ ಈಸ್ ದ ಸೇಮ್ ಟು ಎವ್ರಿ ಒನ್. ಆ್ಯಂಡ್ ಏನೋ ಸರ್ ಲೈಕ್ ಮತ್ತೆ ಸರ್ ಜೊತೆ ಮಾಡಬೇಕು. ಈಗ ಅವಕಾಶ ಕೊಟ್ಟಿದ್ದ ಡೈರೆಕ್ಟರ್ಗಳಿಗೆ ತುಂಬ ಥ್ಯಾಂಕ್ಸ್. ಅಷ್ಟೇ ಸರ್. ರವಿವರ್ಮ ಮಾಸ್ಟರ್, ಎಷ್ಟು ದಿವಸ ಒಪ್ಪಿದ್ರಿ ಸರ್ ಸುದೀಪ್ ಸರ್ನ?
ಅಲ್ಲ ನಿಮ್ಗೆ ಹೆಂಗೆ ಅನ್ಸುತ್ತೆ ಸರ್ ನಾವು ಹೋಗ್ತೀವಿ ಅಂತ. ಬಟ್ ನನಗೊಂದು ತುಂಬ ಅದ್ಭುತವಾದಂಥ ಒಂದು ಅನುಭವ ಆಯಿತು ನಿಜವಾಗ್ಲೂ ಈ ಸಿನಿಮಾದಲ್ಲಿ. ಏನಂತಂದರೆ ದೇವ್ರ ಸೀಕ್ವೆನ್ಸ್ ಮಾಡ್ಬೇಕಾದ್ರೆ ರಿಯಲ್ ಆಗಿ ಡ್ಯಾನ್ಸ್ ಮಾಡ್ಬೇಕಾದ್ರೆ ಒಂದು ಇಬ್ಬರು ಮೂರು ಜನ ಲೇಡೀಸ್ ಹುಡುಗಿರು ಹೆಣ್ಮಕ್ಳು ಡ್ಯಾನ್ಸ್ ಮಾಡ್ತಾರೆ. ರಿಯಲ್ ಆಗಿ ಅವ್ರ ಮೇಲೆ ದೇವ್ರು ಬಂದು ನಾನು ಕಣ್ಣಾರ ನೋಡಿದ್ದೀನಿ. ಅವರು 3-4 ನಿಂಬೆ ಹಂಗೆ ಅಗದಿ ತಿನ್ಬಿಟ್ರು ಅವರು. ಅಂದರೆ ಅಷ್ಟು ಗೊತ್ತಿಲ್ಲ ಆ ಜಾಗ ಅಷ್ಟು ಪವರ್ ಇದೆ ಅಂತ. ಅಂದರೆ ಎವ್ರಿ ಡೇ ಮಳೆ ಬರ್ತಾ ಇದೆ. ನಿಜವಾಗ್ಲೂ ಅವರು ಶಿವು ಅವರು ಸೆಟ್ ಹಾಕಿರೋದ್ರ ಬಗ್ಗೆ ನಮಗೆ ಒಂದಷ್ಟು ಡೌಟ್ ಇತ್ತು. ನಾವು ಚಂದ್ರವರು ಮಾತಾಡ್ಕೊತಾ ಇದ್ವಿ. ಸೆಟ್ಟು ಆ ಮಳೆ ನೀರು ಬಿದ್ದರೆ ಆ ಪ್ಲೈವುಡ್ ಶೀಟ್ಗಳೆಲ್ಲ ನೆಂದೋಗಿ ಒಂಥರ ಮೆತ್ತಗೆ ಆಗ್ತಾ ಇದೆ. ಬಟ್ ಅಷ್ಟು ಜನ ಡ್ಯಾನ್ಸರ್ಸು, ಜೂನಿಯರ್ಸು, ಮತ್ತು ಡೊಳ್ಳು ಕುಣಿತದವ್ರದ್ದು, ಮತ್ತು ಫೈಟರ್ಸು ಎಲ್ಲರೂ ಸೇರಿಸಿ ಆ ಜಾಗದಲ್ಲಿ ನಿಂತ್ಕೊಂಡು ಕೆಲಸ ಮಾಡೋದು ಒಂದು ನಿಜವಾಗ್ಲೂ ಹೇಳ್ಬೇಕಂತಂದರೆ ಮಿರಾಕಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಿಗೆ ಆ ಜಾಗನೇ ಹಂಗಿದೆ ಆ್ಯಕ್ಚುಲಿ. ಅಲ್ಲಿ ಒಂದು ವಿಗ್ರಹನೂ ಸಿಕ್ತು ಅಂತ ಕೇಳ್ಬಿಟ್ಟೆ ನಾನು ನಿಜವಾಗ್ಲೂ ಶಿವ ಅವ್ರಿಗೆ. ಬಟ್ ಆ ತಾಯಿನೇ ಎಲ್ರಿಗೂ ಆ ಶಕ್ತಿ ಕೊಟ್ಟು ಆ ಒಂದು ಅದ್ಭುತವಾಗಿ ನೋಡೋಕ್ಕೊಂದು ಏನು ಔಟ್ಪುಟ್ ಬಂದಿದೆ ಅಂತಂದರೆ ನಿಜವಾಗ್ಲೂ ಆ ತಾಯಿನೇ ಮಾಡಿಸ್ಕೊಂಡಿರೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಇವತ್ತಿಗೂ ಅಷ್ಟೇ, ಅವತ್ತಿಂದನೂ ಅಷ್ಟೇ, ಸರ್ ಜೊತೆ ಒಂದು ಕೆಲಸ ಮಾಡಬೇಕು ಅಂತಂದರೆ ಒಬ್ಬ ಆ್ಯಕ್ಷನ್ ಡೈರೆಕ್ಟರ್ ಏನಾದರೂ ಒಂದು ಸ್ಟಂಟ್ ಕೊರಿಯೋಗ್ರಾಫ್ ಮಾಡ್ತಾರೆ ಅಂತಂದರೆ ಅದಕ್ಕೆ ಪರಿಪೂರ್ಣವಾಗಿ ಅದಕ್ಕೊಂದು ಪರ್ಫಾರ್ಮೆನ್ಸ್ ಕೊಡೋದು ನಾನು ನೋಡಿರೋದ್ರಲ್ಲಿ ಒಬ್ಬ ನಮ್ಮ ಸರ್ ಸುದೀಪ್ ಸರ್ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ಯಾರನ್ನ ಏನು ಕೇಳ್ತಾರೋ ನನಗೆ ಗೊತ್ತಿಲ್ಲ. ನನ್ನ ಹತ್ರ ಬಂದಾಗ ನನ್ನ ಮೇಲೆ ಇಟ್ಟಿರೋಂಥ ಒಂದು ಅವರು ಭರವಸೆ, ನಂಬಿಕೆ, ನಾನು ಅದನ್ನೆಲ್ಲೋ ಪ್ರತಿ ಸೀಕ್ವೆನ್ಸಲ್ಲೂ ನಾನೆಲ್ಲ ಕಳ್ಕೊತೀನ ಅಂತ ಒಂದು ಭಯದಲ್ಲೇ ನಾನು ಅವ್ರ ಹತ್ರ ಕೆಲಸ ಮಾಡೋದು. ಬಟ್ ಅವ್ರು ಬಂದಾಗ ಕೇಳೋದಷ್ಟೇ, ರವಿ ಈ ಹಿಂದೆ ಏನಿದೆ ಕಂಟಿನ್ಯೂಟಿ, ಮುಂದೆ ಏನು ಮಾಡಬೇಕು ಅಂತ ಕೇಳ್ತಾರೆ. ಬಟ್ ಅವ್ರು ಆ ಥರ ಕೇಳ್ತಿದ್ದಾಗೆ ನನಗೆ ಇನ್ನೂ ನಾನೇನಾದ್ರು ಸರಿಯಾಗಿ ಮಾಡ್ತಾ ಇದ್ದೀನಲ್ವ ಅಂತ ಒಂಚೂರು ಒಂದು ನನ್ನಲ್ಲೇ ಒಂದು ಕ್ವಶನ್ ರೈಸ್ ಆಗುತ್ತೆ. ಆ್ಯಂಡ್ ವಿಜಯ್ ಸರ್, ಥ್ಯಾಂಕ್ ಯು. ಈ ಸಿನಿಮಾದಲ್ಲಿ ನನಗೊಂದು